ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲಿ ನಾವು ಒಬ್ಬರೇ ಇರೋದಲ್ಲ, ನಾವು ಇನ್ನೊಬ್ಬರನ್ನು ಆಶ್ರಯಿಸ್ಕೊಂಡಿರ್ತೀವಿ, ಅವರು ಮತ್ತೊಬ್ಬರನ್ನು ಆಶ್ರಯಿಸ್ಕೊಂಡಿರ್ತಾರೆ. ಅಂದರೆ ನಾವು ಇನ್ನೊಬ್ಬರಿಗೆ ಗೌರವ ಕೊಡಬೇಕು, ಅವರು ನಮಗೂ ಗೌರವ ಕೊಡಬೇಕು. ಇದೆಲ್ಲ ಯಾವಾಗ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಚಕ್ಷುಷ ಮನಸ ವಾಚ ಕರ್ಮಣಾಚ ಚತುರ್ವಿಧಂ. ಮನಸ್ಸು, ಚಕ್ಷುಸ್ಸು, ಕೈ ಅಂದರೆ ನಮ್ಮ ಕೆಲಸಗಳೆಲ್ಲವೂ, ನಮ್ಮಿಂದ ಆಗ್ತಕ್ಕಂತಹ ಕರ್ಮಗಳೆಲ್ಲವೂ ಕೂಡ ಇನ್ನೊಬ್ಬರಿಗೆ ಉಪಕಾರಿಯಾಗಿದ್ದರೆ ಆವಾಗ ಲೋಕವು ನಮಗೆ ಕಷ್ಟ ಬಂದಾಗ ಉಪಕಾರ ಮಾಡುತ್ತೆ. ಆದ್ದರಿಂದಾಗಿ ಈ ರೀತಿಯಾದಂತಹ ರುಜುಬುದ್ಧಿಯನ್ನು ನಾವು ತಂದ್ಕೋಬೇಕು. ಯಾವಾಗಲೂ ಸ್ವಾರ್ಥ ಬುದ್ಧಿಯಿಂದ ನಂದು 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 ಅಂತ ನಾವು ಕೆಲಸ ಮಾಡಿದ್ರೆ ಆವಾಗ ನಾವು ನಂದು ಅಂತ ನಮ್ಮದನ್ನು ನಾವು ನೋಡ್ಕೋಬೇಕಾದ್ರೆ ನಾವೇನು ಮಾಡ್ತೀವಿ, ಅನೇಕರಿಗೆ ಕಷ್ಟವನ್ನು ಕೊಟ್ಟಿರ್ತೀವಿ, ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಉಂಟು ಮಾಡಿರ್ತೀವಿ. ಯಾಕೆ ಅಂತಂದರೆ ನಮ್ಮ ಕೆಲಸ ಆಗಬೇಕಷ್ಟೇ, ನೀವೇನಾದ್ರು ಮಾಡ್ಕೊಳ್ಳಿ ಅನ್ನೋ ಒಂದು ಭಾವ ನಮ್ಮಲ್ಲಿರುತ್ತೆ. ಅದರಿಂದಾಗಿ ಅನೇಕರಿಗೆ ದುಃಖ ಆಗಿರುತ್ತೆ. ನಮಗೆ ಕಷ್ಟ ಬಂದಾಗ ನಾವು ಮತ್ತೆ ಕೇಳಲಿಕ್ಕೆ ಹೋದಾಗ ಅವರೇನು ನಮ್ಮಿಂದ ದುಃಖ ಅನುಭವಿಸಿರ್ತಾರೆ, ಅದರಿಂದಾಗ ಅವರು ಹಿಂದೆ ಸರಿದು ಬಿಡ್ತಾರೆ, ಯಾವ ಸಹಾಯವನ್ನು ಮಾಡಲ್ಲ. ಆದ್ದರಿಂದಾಗಿ ಚಕ್ಷುಷ ಮನಸ ವಾಚ ಕರ್ಮಣಾಚ ಚತುರ್ವಿಧಂ ಪ್ರಸಾದಯತಿ ಯೋ ಲೋಕಂ ತಂ ಲೋಕ ಅನುಪ್ರಸೀದತಿ. ಅದರಿಂದಾಗಿ ನಾವು ಲೋಕದಿಂದಾಗ ನಾವೇನಾದ್ರು ಬಯಸ್ತೀವಿ ಅಂತ ನಮಗೆ ಅನಿಸಿದ್ರೆ ಫಸ್ಟ್ ನಾವು ಲೋಕಕ್ಕೇನಾದ್ರು ಮಾಡಬೇಕು, ಅವಾಗ ಮಾತ್ರ ನಮಗೆ ಲೋಕದಿಂದ ಬಯಸಲಿಕ್ಕೆ ನಮಗೆ ಅಧಿಕಾರ ಸಿಗತ್ತೆ. ಆದ್ದರಿಂದಾಗಿ ಈ ರೀತಿಯಾದಂಥ ಕೆಲಸಗಳನ್ನು ನಾವು ಮಾಡಬೇಕು. ಯಸ್ಮಾತ್ ರಾಸ್ಯಂತಿ ಭೂತಾನಿ ಮೃಗವ್ಯಾಧಾನ್ ಮೃಗ ಇವ ಸಾಗರಾಂತಾಮಪಿ ಮಹೀಂ ಲಬ್ಧ್ವಾ ಸ ಪರಿಹೀಯತೆ. ಒಬ್ಬ ರಾಜ ಹೇಗಿರಬೇಕು ಅಂತ ಈಗ ಅವನು ಹೇಳ್ತಾ ಇದ್ದಾನೆ. ಅಂದರೆ ರಾಜ ಒಳ್ಳೆಯವನಾಗಿರಬೇಕು. ಈಗ ಹಿಂದೆಲ್ಲ ನಾವು ಯಾರಿಗೂ ಕಷ್ಟ ಕೊಡಬಾರ್ದು, ತುಂಬ ಪ್ರಾಮಾಣಿಕವಾಗಿರಬೇಕು ಅಂತೆಲ್ಲ ಹೇಳ್ದ. ಕಷ್ಟ ಕೊಡಬಾರ್ದು, ಯಾಕೆ ಕರವನ್ನು ಸಂಗ್ರಹ ಮಾಡಬೇಕಾದ್ರೆ ಹೇಗಿರಬೇಕು, ಮಧು ಅಂತ ಇರಬೇಕು ಅಂತ ದೃಷ್ಟಾಂತವನ್ನು ಕೊಟ್ಟ. ಅದರಿಂದಾಗಿ ಹಾಗಂತ ಹೇಳಿ ಪಾಪ ಎಲ್ಲರೂ ಜನರಿಗೆ ಕಷ್ಟ ಆಗತ್ತೆ ಅಂತ ಹೇಳಿ ತುಂಬ ಸಲಿಗೆಯಿಂದ ಇದ್ದರೆ ಅದು ಒಳ್ಳೆಯದಲ್ಲ. ರಾಜನಾದವನು ಹೇಗೆ ಅಂತ ಹೇಳಿದ್ರೆ, ಯಸ್ಮಾತ್ ರಸ್ಯಂತಿ, ರಾಜ ಅಂತಂದರೆ ಒಂದು ಹೆದರಿಕೆ ಇರಬೇಕು ಜನರಿಗೆ. ಹೇಗೆ ಸಿಂಹ ಕಾಡಿನಲ್ಲಿ ಅದರ ಉಪಸ್ಥಿತಿ ಇದ್ದರೆ ಸಾಕು, ಅಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆಲ್ಲ ಒಂದು ಭಯ ಅನ್ನೋದಿರತ್ತೆ. ಹೇಗೋ ಹಾಗೆ ರಾಜನ ಉಪಸ್ಥಿತಿಯೂ ಇರಬೇಕು, ಅವನು ಕಂಡ್ರೆ ಭಯ ಇರಬೇಕು. ಅಂದರೆ ಅವನು ಕೆಟ್ಟವನು, ನಮಗೇನು ಆ ರೀತಿಯಾದಂಥ ಭಯ ಅಲ್ಲ. ಅವನು ಉನ್ನತ ಸ್ಥಾನದಲ್ಲಿದ್ದಾನೆ, ನಾವೇನಾದ್ರು ಕೆಟ್ಟದ್ದು ಮಾಡಿದ್ರೆ ನಮಗೆ ಆ ರೀತಿಯಾದಂಥ ದಂಡ, ಕಠಿಣ ಶಿಕ್ಷೆ ನಮಗೆ ಸಿಗತ್ತೆ ಅನ್ನೋ ಭಯ ಅನ್ನೋದಿರಬೇಕು. ಯಾರು ಈ ರೀತಿಯಾಗಿರ್ತಾರಲ್ಲ ಅಂಥವರಿಗೆ ಮಾತ್ರ ಸಾಗರ ಅಂತ, ಅಂದರೆ ಸಮುದ್ರ, ಆ ಸಮುದ್ರ ಅವರಿಗೆ ಅವರ ರಾಜ್ಯ ಅನ್ನೋದು ಹರಡ್ಲಿಕ್ಕೆ ಸಾಧ್ಯ. ಹೊರತಾಗಿ ಯಾರು ಪಾಪ ಪಾಪ ಅಂದ್ಕೊಂಡು ತುಂಬ ಸೌಮ್ಯ ಮನಸ್ಕರಾಗಿರ್ತಾರೋ ಅವರು ತಮ್ಮ ರಾಜ್ಯವನ್ನು ಕೂಡ ಕಳ್ಕೊತಾರೆ. ಯಾಕೆ, ಯಾರನ್ನು ಶಿಕ್ಷಿಸಲ್ಲ, ಯಾರಿಗೂ ಕೂಡ ಕಷ್ಟ ಆಗಬಾರ್ದು. ಈ ರೀತಿಯಾದಂಥ ಬುದ್ಧಿ ರಾಜ ಹೊಂದದ ಅಂತಂದರೆ ಅವಾಗೇನಾಗತ್ತೆ, ಯಾರೋ ಒಬ್ಬ ಕಳ್ಳತನ ಮಾಡ್ಕೊಂಬಂದ, ಇರಲಿ ಅವನು ಜೀವನೋಪಾಯಕ್ಕೆ ಮಾಡ್ದ, ಇರಲಿ ಈ ಸತಿ ಮಾಡಬೇಡಪ್ಪ, ಮುಂದಿನ ಸತಿ ಮಾಡಬೇಡ, ಈ ಸತಿ ಕ್ಷಮಿಸ್ತೀನಿ ಅಂತ ಎಲ್ಲ ಸತಿನೂ ಬಿಟ್ಟರೆ ಆವಾಗ ರಾಜ್ಯ ಅಷ್ಟು ಕೂಡ ಅವನು ರಾಜ್ಯಕ್ಕೂ ಅಪಕೀರ್ತಿ ಬರುತ್ತೆ, ತನಗೂ ಅಪಕೀರ್ತಿ ಬರುತ್ತೆ, ಮತ್ತು ಎಲ್ಲ ವ್ಯವಸ್ಥೆಯು ಕೂಡ ಅವ್ಯವಸ್ಥೆ ಆಗತ್ತೆ. ಆದ್ದರಿಂದಾಗಿ ಈ ರೀತಿಯಾದಂತಹ ಅವನು ಯಾವತ್ತೂ ಕೂಡ ಇರಬಾರ್ದು. ಹೀಗೆ ಅವನು ಹೇಳ್ತಾ, ಅಪ್ಯುನ್ಮತ್ತಾತ್ ಪ್ರಲಪತಃ ಬಾಲಾಚ ಪರಿಜಲ್ಪತಃ ಸರ್ವತಃ ಸಾರಮಾದದ್ಯಾತ್ ಅಶ್ಮಭ್ಯ ಇವ ಕಾಂಚನಂ. ಒಬ್ಬ ಮನುಷ್ಯ ಇರಬೇಕಾದ್ರೆ ನಾವು ಒಂದು ಸುಭಾಷಿತವನ್ನು ಕೇಳ್ತೀವಿ, ಬಾಲಾದಪಿ ಶುಕಾದಪಿ ಅಂತ. ನಾವು ಒಳ್ಳೆ ಮಾತನ್ನು ಕೇಳಬೇಕಾದ್ರೆ ಯುಕ್ತಿಯುಕ್ತ ಮಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ ಅಂತ. ಅದನ್ನೇ ಇಲ್ಲಿ ಮತ್ತೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ. ನಾವು ಜೀವನದಲ್ಲಿ ಯಾರೇ ಹೇಳಿದ್ರು ಕೂಡ ಇವರೇನು ನನಗೆ ಹೇಳೋದು ಅನ್ನೋ ಭಾವನೆಯನ್ನು ನಾವು ಯಾವತ್ತೂ ಕೂಡ ಪಡಿಬಾರ್ದು. ಇದು ಒಬ್ಬ ಮನುಷ್ಯನಿಗೆ ತುಂಬ ಹಾನಿಯನ್ನು ಉಂಟು ಮಾಡುತ್ತೆ. ಯಾಕೆ ಅಂತಂದರೆ ಅದಕ್ಕೆ ಅವನು ತುಂಬ ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾನೆ. ನಾವು ಕಲ್ಲು ಅಂತ ಹೇಳ್ತೀವಿ, ಕಲ್ಲಕ್ಕೆ ಹಾಕಿದರೆ ಅದ್ರ ಮೇಲೆ ನಡ್ಕೊಂಡು ಹೋಗ್ತಿರ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಅದನ್ನೇ ಗಣಿಗಾರಿಕೆಯಲ್ಲಿ ಅದೇ ಮಣ್ಣನ್ನು ತೆಗೆದು ಬಂಗಾರವನ್ನು ತೆಗೆದು ಬಂಗಾರ ಮಾಡಿ ಕೊಟ್ಟರೆ ಅದನ್ನು ಬಂಗಾರ ಆಭರಣ ಮಾಡಿಕೊಂಡು ತಲೆಯಲ್ಲಿ ಕೈಗೆ ಕಿವಿಗೆಲ್ಲ ಹಾಕೋತೀವಿ. ಆದರೆ ಅದು ಮಣ್ಣಿನಲ್ಲಿದ್ದಾಗ ಅದನ್ನೇ ತುಳಿದು ಓಡಾಡ್ತೀವಿ. ನಾವು ಅದರ ಬೆಲೆಯನ್ನು ನಾವು ತಗೊಳ್ಳೋದಿಲ್ಲ. ಆದರೆ ಹಾಗೆ ನಾವು ಮಾಡಲಿಕ್ಕೆ ಹೋಗಬಾರ್ದು. ಮಣ್ಣು ಅಂತ ತುಚ್ಛವಾಗಿ ಕಾಣೋದು, ಬಂಗಾರ ಅಂದ ತಕ್ಷಣವೇ ಇದು. ನೀವು ಮಣ್ಣಲ್ಲಿದ್ದರೂ ಕೂಡ ಆ ಮಣ್ಣಿನಿಂದ ಆ ಬಂಗಾರವನ್ನು ತೆಕ್ಕೊಂಡು ಅದನ್ನು ಉಪಯೋಗಿಸ್ತಿರೋ ಇಲ್ಲೋ. ಮಣ್ಣು ಅದು ಮಣ್ಣಿಂದೇನ ನಾವು ಬಂಗಾರ ತೆಕ್ಕೊಳ್ಳೋದು,
ಅಂಥೇಳಿ ತುಚ್ಛ ಭಾವದಿಂದ ಕಾಣ್ತೀರಾ? ಕಾಣಲ್ಲ. ಹಾಗೆ ಸಣ್ಣ ಒಬ್ಬ ಬಾಲಕ ಹೇಳಿದ್ರೂ ಕೂಡ ಅದರಲ್ಲಿ ಯುಕ್ತಿಯುಕ್ತವಾದದ್ದಿದ್ದರೆ, ಸಾತ್ವಿಕವಾದದ್ದಿದ್ದರೆ ಅದನ್ನು ನಾವು ಗ್ರಹಣೆ ಮಾಡಬೇಕು. ಅದನ್ನೇ ಹೇಳಿದರು ಅಪ್ಯುನ್ಮತ್ತ ಪ್ರಲಪತ. ಅವನು ಅತೀ ಉನ್ಮತ್ತನಾಗಿರ್ಬೋದು, ಉನ್ಮತ್ತೆಯಿಂದಾಗಿ ಮಾತಾಡ್ತಿರ್ಬೋದು, ಆದರೆ ಆ ಮಾತಿನಲ್ಲಿ ಒಂದು ಸತ್ವ ಇದೆಯಾ ಅದನ್ನು ಗ್ರಹಣೆ ಮಾಡಿ. ಅದನ್ನು ಮಾತ್ರ ನೀವು ನೋಡಿ, ಯಾರು ಹೇಳಿದ್ರು ಅನ್ನೋದು ಬೇಕಾಗಿಲ್ಲ. ಆದರೆ ಇಂತಹ ಒಂದು ವಚನಗ್ರಾಹಿತ್ವ ನಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ನಮ್ಗೆ ಯಾವತ್ತೂ ಕೂಡ ನಮ್ಮಲ್ಲಿ ಉದ್ವೇಗ ಅನ್ನೋದಾಗಲ್ಲ. ಯಾಕೆ? ನಮ್ಗೆ ಸರ್ವೇ ಸಾಮಾನ್ಯ ಏನಾಗುತ್ತೆ, ನಮಗಿಂತ ಸಣ್ಣವರೋ ಅಥವಾ ಯೋಗ್ಯತೆಯಲ್ಲಿ ಕಮ್ಮಿ ಇರೋರೋ ನಮಗೆ ಹೇಳಿದ್ರು ಅಂತಂದರೆ ಅವನೇನು ನಮಗೆ ಹೇಳೋದು ಅನ್ನೋದ್ರಿಂದನೇ ನಮಗೆ ಸಿಟ್ಟು ಶುರುವಾಗುತ್ತೆ ಫಸ್ಟ್. ಇಂತಹ ಉದ್ವೇಗಕ್ಕೆ ಇವೆಲ್ಲ ಕಾರಣ ಆಗುತ್ತೆ. ಅದರಿಂದ ಯಾವತ್ತೂ ಇಂತಹ ಭಾವನೆಯನ್ನು ಹೊಂದದೆ ಯಾರೇ ಹೇಳಲಿ, ನಾವು ಹೇಗೆ ಮಣ್ಣಿನಿಂದ ನಾವು ಸುವರ್ಣವನ್ನು ನಾವು ತಗೋತೇವೋ ಹಾಗೆ ಮಣ್ಣು ಅಂದ ತಕ್ಷಣ ಯಾಕೆ ಮಣ್ಣಿನ ದೃಷ್ಟಾಂತ ಕೊಟ್ಟರು? ನಾವು ಆ ಮಣ್ಣನ್ನು ಕಾಲಲ್ಲಿ ತುಳಿತೀವಿ, ಅದಕ್ಕಿಂತ ತುಚ್ಛವಾಗಿ ನಾವು ಯಾವುದನ್ನು ಕೂಡ ಕಾಣಲ್ಲ. ಅದರಿಂದಲೂ ಕೂಡ ನಾವು ಸುವರ್ಣವನ್ನು ತಗೋತೀವಿ ಅಂತಂದ ಮೇಲೆ ಒಬ್ಬ ಸಣ್ಣ ಬಾಲಕನೋ ಅಥವಾ ಒಬ್ಬ ಉನ್ಮತ್ತ ಹೇಳ್ದ ಅಂತಂದರೆ ಮಾತಿನಲ್ಲಿ ಸತ್ವ ಇದೆಯಾ ಇಲ್ವಾ ಅಷ್ಟೇ ನೋಡಬೇಕೇ ಹೊರತಾಗಿ ಯಾರು ಹೇಳ್ದ, ಯಾವ ಒಂದು ಸೋರ್ಸಿಂದ ಬಂತು ನಮಗೆ ಅನ್ನೋದನ್ನು ನಾವು ಯೋಚನೆ ಮಾಡಬಹುದು ಅನ್ನೋದನ್ನು ಇಲ್ಲಿ ಹೇಳ್ತಾ, ಏವಂ ಸ ಏವ ಯತ್ನ ಕರ್ತವ್ಯ ಸ್ವರಾಷ್ಟ್ರ ಪರಿಪಾಲನೆ ಧರ್ಮೇಣ ರಾಜ್ಯಂ ವಿಂದೇತ ಧರ್ಮೇಣ ಪರಿಪಾಲಯೇತ್. ಈ ರೀತಿಯಾಗಿ ಆಲೋಚನೆ ಮಾಡಿ ಯಾರು ಪ್ರಯತ್ನಪೂರ್ವಕವಾಗಿ ಧರ್ಮದಿಂದಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡ್ತಾರಲ್ಲ, ಅವನ ಒಂದು ರಾಜ್ಯ ಅನ್ನೋದು ಸಮುದ್ರ ಅಂತ, ಅಲ್ಲಿಯವರೆಗೂ ಅವನ ರಾಜ್ಯ ಅನ್ನೋದು ವಿಸ್ತಾರವಾಗಲಿಕ್ಕೆ ಸಾಧ್ಯ. ಯಾಕೆ? ಆ ಒಳ್ಳೆ ಗುಣಗಳು ಬಂತು ಅಂತ ಹೇಳಿದ್ರೆ ಎಲ್ಲವೂ ಕೂಡ ಶುಭವಾಗಲಿಕ್ಕೆ ಶುರು ಆಗತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಹೇಳ್ತಾನೆ. ಇನ್ನೊಂದು ಇದೇ ಒಂದು ಶ್ಲೋಕದಲ್ಲೇ ಆನುಪೂರ್ವಿ ವ್ಯತ್ಯಾಸದಲ್ಲಿ ಮತ್ತೆ ಹೇಳ್ತಾರೆ. ಏನು ಅಂತಂದರೆ, ರಾಜ ಅಂತಂದಮೇಲೆ ಪರರಾಜ್ಯ ಎಲ್ಲವನ್ನು ಕೂಡ ಆಕ್ರಮಣ ಮಾಡಬೇಕು ಅನ್ನೋ ಒಂದು ಆಲೋಚನೆ ಆ ರಾಜನಿಗೆ ಇದ್ದೇ ಇರುತ್ತೆ. ನೀನು ಆ ರೀತಿಯಾದಂತಹ ಆಲೋಚನೆಯನ್ನು ನೀನು ಹೇಗೆ ಎಷ್ಟು ಪ್ರಯತ್ನಪೂರ್ವಕವಾಗಿ ನಾನು ಆ ರಾಜ್ಯವನ್ನು ನನ್ನ ರಾಜ್ಯದಲ್ಲಿ ನನ್ನ ರಾಜ್ಯಕ್ಕೆ ಅದನ್ನು ಸೇರಿಸಬೇಕು ಅಥವಾ ನನ್ನ ಅಧೀನದಲ್ಲಿ ಆ ರಾಜ್ಯ ಬರಬೇಕು ಅನ್ನೋದಕ್ಕೆ ನೀ ಎಷ್ಟು ಪ್ರಯತ್ನ ಪಡ್ತೀಯೋ ಅಷ್ಟೇ ಪ್ರಯತ್ನವನ್ನು ನೀನು ಧರ್ಮದಿಂದಾಗಿ ರಾಜ್ಯವನ್ನು ನಡೆಸಬೇಕು ಅನ್ನೋದರಲ್ಲೂ ಕೂಡ ನೀನು ಪಡಬೇಕು. ಕೇವಲ ಸಂಪತ್ತನ್ನು ಬೆಳೆಸೋದ್ರಲ್ಲಿ ಅಲ್ಲ, ಆ ಸಂಪತ್ತನ್ನು ಬಳಸೋದ್ರಲ್ಲೂ ಕೂಡ ನೀನು ಧರ್ಮಿಷ್ಠನಾಗಿ ಇರಬೇಕು ಅನ್ನೋ ಒಂದು ಮಾತನ್ನು ಈ ಮೂಲಕ ಹೇಳ್ತಾ ಇದ್ದಾರೆ. ಸುವ್ಯಾಹೃತಾನಿ ಮಹತಾಂ ಸುಕೃತಾನಿ ತತಸ್ತತಃ ಸಂಚಿನ್ವನ್ ಧೀರ ಆಸೀತ ಶಿಲಾಹಾರಿ ಶಿಲಂ ಯಥಾ. ಈ ರೀತಿಯಾಗಿ ಎಲ್ಲೆಲ್ಲಿ ನಮಗೆ ಒಳ್ಳೆ ಗುಣಗಳು ಅನ್ನೋದು ಸಿಗ್ತಾ ಹೋಗುತ್ತೋ ಅಂಥದ್ದನ್ನೆಲ್ಲ ನಾವು ಹೆಕ್ಕಿ ನಮ್ಮಲ್ಲಿ ನಾವು ಕೂಡಿಟ್ಕೋಬೇಕು. ಹೇಗೆ? ಶಿಲಾಹಾರಿ ಶಿಲಂ ಯಥಾ. ಶಿಲಾಹಾರಿ ಅಂದರೆ ಪಾರಿವಾಳ ಅಥವಾ ಪಕ್ಷಿ ಅಂತ ನೀವು ಇಟ್ಕೊಂಡ್ರೆ ಅದು ಏನು ಮಾಡುತ್ತೆ? ಕಲ್ಲನ್ನು ಅಥವಾ ಒಂದು ಕಸವನ್ನು ತೊಗೊಂಡು ಹೋಗಿ ತನ್ನ ಗೂಡನ್ನು ಕಟ್ಕೊಳ್ಳಿಕ್ಕೆ ಎಲ್ಲವನ್ನು ಕೂಡ ಸಂಗ್ರಹ ಮಾಡ್ತಾ ಹೋಗುತ್ತೆ. ಹೇಗೋ ಹಾಗೆ ನಾವು ಎಲ್ಲೆಲ್ಲೋ ಬಿದ್ದಿರ್ತಕ್ಕಂತಹ ಕಡ್ಡಿ ಕಸವನ್ನೆಲ್ಲ ತಂದು ತನ್ನ ಗೂಡನ್ನು ಮಾಡ್ಕೊಳ್ಳುತ್ತೆ. ಹಾಗೆ ಎಲ್ಲಿಯಾದರೂ ಬಿದ್ದಿರಲಿ, ಒಳ್ಳೆ ಗುಣ ಅಂತಾಗಿದ್ದರೆ ಅದನ್ನು ಹೆಕ್ಕಿ ನಾವು ಅಲ್ಲಿರ್ತಕ್ಕಂಥ ಕೆಟ್ಟು ಗುಣಗಳನ್ನೆಲ್ಲ ತಗೋಬಾರ್ದು. ಒಳ್ಳೆ ಗುಣಗಳನ್ನಷ್ಟೇ ತಗೊಂಡು ನಾವು ಉತ್ತಮರಾಗಬೇಕು, ನಾವು ಉತ್ತಮ ಜೀವನವನ್ನು ನಾವು ನಡೆಸಬೇಕು. ಈ ರೀತಿಯಾಗಿ ಉಪದೇಶಗಳನ್ನು ಕೊಡ್ತಾ ಹೋಗ್ತಾನೆ. ನಂತರ ಬರ್ತಾ ಇಂದ್ರಿಯ ನಿಗ್ರಹದ ಬಗ್ಗೆ ಅವನು ಉಪದೇಶವನ್ನು ಕೊಡ್ತಾರೆ. ಭಗವದ್ಗೀತೆಯಲ್ಲಿ ಮುಂದೆ ಭಗವಂತ ಏನು ಇಂದ್ರಿಯಾಣಿ ಹಯಾನಾಹುಹು ಎಂಬುದಾಗಿ, ಇಂದ್ರಿಯಗಳು ಕುದುರೆ ಇದ್ದಂತೆ, ಅದನ್ನು ನಾವು ನಮ್ಮ ಮನಸ್ಸಿನಿಂದಾಗಿ ನಾವು ಕಡಿವಾಣ ಹಾಕಿ ಇಡಬೇಕು, ಪ್ರಗ್ರಹವನ್ನು ಮಾಡಬೇಕು ಅಂತ ಹೇಳ್ತಾನೆ. ಅದನ್ನು ರಥಶರೀರಂ ಪುರುಷಸ್ಯ ರಾಜನ್ ಆತ್ಮ ಇಂದ್ರಿಯಾಣ್ಯಸ್ಯ ಚಾಶ್ವಾಹ. ರಥಃ ಶರೀರಂ. ಒಬ್ಬ ಪುರುಷನಿಗೆ ರಥ ಯಾವುದು ಅಂತ ಹೇಳಿದ್ರೆ ಶರೀರವೇ ರಥ. ಆತ್ಮ ನಿಯಂತ, ಅದರಲ್ಲಿರ್ತಕ್ಕಂಥ ಏನು ಆತ್ಮ ಇದ್ದಾನೆ ಅವನೇ ರಥಿಕ. ಇಂದ್ರಿಯಾಣಿ ಅಶ್ವಾಹ, ಇಂದ್ರಿಯಗಳೇ ರಥಗಳು. ಇಲ್ಲಿ
ಆ ರಥಿಕ ಸರಿಯಾಗಿ ಅದನ್ನು ಚಾಲನೆ ಮಾಡದೆ ಹೋದರೆ, ನಿಯಂತ್ರಿಸದೇ ಇದ್ದರೆ ರಥ ಯದ್ವಾ ತದ್ವಾ ಇಲ್ಲಂದ್ರಲ್ಲಿ ಹೋಗಿ ಬೀಳತ್ತೆ. ಅಲ್ಲಿ ಕುದುರೆಗೂ ನಷ್ಟವಾಗತ್ತೆ, ಕುದುರೆಗೂ ಗಾಯವಾಗತ್ತೆ, ರಥಿಕನಿಗೂ ಗಾಯವಾಗತ್ತೆ, ಚಾಲನೆ ಮಾಡಿದವನಿಗೂ ಗಾಯವಾಗತ್ತೆ. ಹಾಗೆ ನಮ್ಮ ಮನಸ್ಸನ್ನು, ನಮ್ಮ ಇಂದ್ರಿಯಗಳನ್ನು ನಮ್ಮ ಮನಸ್ಸಿನಿಂದಾಗಿ ನಿಯಮನ ಮಾಡದೆ ಹೋದ್ವಿ ಅಂತ ಹೇಳಿದ್ರೆ, ಆವಾಗ ಅದರಿಂದ ಆಗ್ತಕ್ಕಂತಹ ದುಷ್ಕರ್ಮಗಳಿಂದಾಗಿ ಎಲ್ಲವೂ ಕೂಡ ನಮ್ಮ ದೇಹವೂ ಪರಿತಪಿಸತ್ತೆ, ನಮಗೆ ಪಾಪವೂ ಬರುತ್ತೆ, ಅದರಿಂದಾಗಿ ಆತ್ಮನೂ ಕೂಡ ಪರಿತಪಿಸ್ತಾನೆ. ಇಲ್ಲಿಯೂ ಕೂಡ ದುಃಖ ಇದೆ, ನಂತರದಲ್ಲೂ ಕೂಡ ದುಃಖ ಇದೆ. ಅದನ್ನೇ ಮುಂದೆ ಹೇಳ್ತಾರೆ, ಹೇಗೆ ಸರಿಯಾಗಿ ನಾವು ಕುದುರೆಯನ್ನು ಟ್ರೈನ್ ಮಾಡಿದ್ವಿ ಅಂತ ಆದರೆ, ಅದಕ್ಕೆ ಸರಿಯಾದ ತರಬೇತಿಯನ್ನು ನಾವು ಕೊಟ್ಟಿದ್ವಿ ಅಂತಂದರೆ, ಕುದುರೆ ರಥಿಕನ ಮಾತನ್ನು ಕೇಳುತ್ತೆ. ನಾವು ಯಾವುದು ಅದಕ್ಕೆ ತರಬೇತಿಯನ್ನೇ ಕೊಡದೆ ಇವತ್ತಿನ್ನೋ ಬಂದಿರತಕ್ಕಂತಹ ಕುದುರೆಯನ್ನು ತಂದು ರಥ ಕಟ್ಟಿದ್ರೆ, ಒಂದು ಕುದುರೆ ಎಡಕ್ಕೆ ಎಳೆಯುತ್ತೆ, ಇನ್ನೊಂದು ಕುದುರೆ ಭಾಳಕ್ಕೆ ಎಳೆಯುತ್ತೆ, ರಥ ಮುಂದೆ ಹೋಗಲ್ಲ, ಹೋದ್ರೆ ಯದ್ವಾ ತದ್ವಾ ಹೋಗುತ್ತೆ, ಅಥವಾ ಕಾರ್ಯಸಿದ್ಧಿ ಅಂತೂ ಆಗೋದಿಲ್ಲ. ಹಾಗೆ ಮೊದಲು ನಮ್ಮ ಇಂದ್ರಿಯಗಳನ್ನು ಒಳ್ಳೆಯ ಕಾರ್ಯಗಳಲ್ಲಿ ಫಸ್ಟು ನಾವು ನಿಧಾನಕ್ಕೆ ಅದಕ್ಕೆ ತೊಡಗಿಸಿ ಈ ರೀತಿಯಾದಂಥ ಮಾತನ್ನು ಕೇಳಿ ನಾವು ಅದಕ್ಕೆ ಒಂದು ಮಾರ್ಗವನ್ನು, ಒಂದು ತರಬೇತಿಯನ್ನು ಕೊಡಬೇಕು. ನಂತರ ಹಿಡಿಲಿಕ್ಕೆ ಬಂದಾಗ ಅದು ಸರಿಯಾದ ಮಾರ್ಗದಲ್ಲಿ ಹೋಗುತ್ತೆ. ನಾವು ಯಾವ ತರಬೇತಿನೂ ಕೊಡದೆ ನಾವು ಹಾಗೆ ನಾವು ಮನಸ್ಸಿನಿಂದ ನಿಗ್ರಹ ನಾವು ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಅದೇನೂ ಇಲ್ಲ. 2 ನಿಮಿಷ ನೋಡುತ್ತೆ, 3ನೇ ನಿಮಿಷಕ್ಕೆ ಎಲ್ಲವನ್ನು ಒದ್ದು ಹೋಗುತ್ತೆ. ಕುದುರೆ ಹೇಗೆ ಒದ್ದು ಹೋಗುತ್ತೋ ಹಾಗೆ ನಮ್ಮ ಇಂದ್ರಿಯವೂ ಕೂಡ. ನಾವು ಒಂದೇ ಸತಿ ಏಕಾದಶಿ ಉಪವಾಸ ಮಾಡಲಿಕ್ಕೆ ಶುರು ಮಾಡಬೇಕು. ನಾವು ಒಂದೇ ದಿವಸ ನಾನು ನಿಟ್ಟುಪವಾಸ ಮಾಡಲಿಕ್ಕೆ ಕೂಡ್ತೀನಿ ಅಂತಂದರೆ 1 ತಾಸು ಆಗುತ್ತೆ, 2 ತಾಸು ಆಗುತ್ತೆ, ನನ್ನ ಕೈಲಿ ಆಗಲ್ಲ ಅಂತ ಹೋಗಿ ಪಳಾರ ಮಾಡ್ಕೊಂಡು ಬರ್ತಾರೆ. ಈ ರೀತಿಯಾಗಿ ಮಾಡೋದಲ್ಲ. ಸಣ್ಣ ವಯಸ್ಸಿನಲ್ಲಿದ್ದಾಗಲೇ ಸ್ವಲ್ಪ ಆಹಾರ, ಹಾಲು, ಹಣ್ಣು ಈ ರೀತಿಯಾದಂಥ ಅಭ್ಯಾಸಗಳನ್ನು ಮಾಡಿ ಸರಿಯಾದಂಥ ವಯಸ್ಸು ಬಂದಾಗ ಇವತ್ತಿಂದ ನಾವು ವ್ರತವನ್ನು ಆಚರಣೆ ಮಾಡ್ತೀವಿ ಅನ್ನೋ ಒಂದು ಮನಸ್ಸನ್ನು ಮಾಡಿದಾಗ ಅದು ಕೂಡ ನಮ್ಮ ಜೊತೆಗೆ ಒಂದು ತರಬೇತಿಯನ್ನು ಪಡೆದಿರುತ್ತೆ. ಅದರಿಂದಾಗಿ ನಾವು ಮಾಡ್ತೀವಿ ಅಂತಂದಾಗ ಅದು ನಮಗೆ ಸಾಥ್ ಕೊಡುತ್ತೆ. ಯಾವುದೂ ಕೂಡ ನಮಗೆ ಒಂದು ರಥ ಮುಂದೋಗಬೇಕು ಅಂತಂದರೆ ಹೇಗೆ ರಥಿಕ ಮುಖ್ಯನೋ ಹಾಗೆ ಅಶ್ವವೂ ಕೂಡ ಮುಖ್ಯವೇ. ಹಾಗೆ ನಮ್ಮ ಆಚರಣೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಹೇಗೆ ಮುಖ್ಯವೋ ನಮ್ಮ ಇಂದ್ರಿಯಗಳು ಕೂಡ ಅಷ್ಟೇ ಮುಖ್ಯ. ಅದಕ್ಕೆ ಎರಡಕ್ಕೂ ಕೂಡ ನಾವು ತರಬೇತಿಯನ್ನು ಕೊಡ್ತಾ ನಾವು ನಮ್ಮ ಕಾರ್ಯಸಾಧನೆಯನ್ನು ಮಾಡಬೇಕು. ತೈರಪ್ರಮತ್ತಃ ಕುಶಲಿ ಸದಶ್ವೈರ್ದಾಂತೈ ಸುಖಮ್ಯಾತಿ ರಥೀವ ಧೀರಃ. ಅದರಿಂದಾಗಿ ಒಳ್ಳೆ ಕುಶಲಿಯಾದಂತಹ ರಥಿಕ ಏನು ಮಾಡ್ತಾನೆ, ಸರಿಯಾಗಿ ಪಳಗಿರ್ತಕ್ಕಂತಹ ಕುದುರೆಯನ್ನು ಕರ್ಕೊಂಬಂದು ತನ್ನ ರಥ ಕಟ್ಕೋತಾನೆ. ಆ ರೀತಿಯಾಗಿ ಪಳಗಿದಂತಹ ಕುದುರೆಯನ್ನು ಕಟ್ಟಿದ್ರೆ ಏನಾಗತ್ತೆ, ತನ್ನ ಗುರಿ ಏನಿದೆ ಅದಕ್ಕೆ ಬೇಗ ಮುಟ್ತಾನೆ. ಹಾಗೆ ನಮ್ಮ ಇಂದ್ರಿಯವನ್ನು ನಾವು ಸರಿಯಾಗಿ ಪಳಗಿಸಿದರೆ ಆವಾಗ ಏನಾಗತ್ತೆ, ನಮ್ಮ ಗುರಿ ಏನು, ಸರಿಯಾಗಿ ಧ್ಯಾನವನ್ನು ಮಾಡೋದು, ಜ್ಞಾನವನ್ನು ಪಡೆಯೋದು, ನಂತರ ಭಗವಂತನ ಪ್ರಸಾದ ಮೋಕ್ಷ. ಇದನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿಯವರೆಗೂ ನಮ್ಮ ಇಂದ್ರಿಯಗಳನ್ನು ನಾವು ಸರಿಯಾದಂತಹ ದಿಕ್ಕಿನಲ್ಲಿ ನಾವು ತರಬೇತಿಯನ್ನು ಕೊಡೋದಿಲ್ಲ, ಅಲ್ಲಿ ತನಕ ನಮ್ಮ ಗುರಿಯನ್ನು ನಾವು ಮುಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದಾಗಿ ನಾವು ಅವಶ್ಯವಾಗಿ ಆ ದಿಕ್ಕಿನಲ್ಲಿ ನಮ್ಮ ಆಲೋಚನೆಯನ್ನು ಇರಬೇಕು. ಇವೆಲ್ಲ ಯಾವಾಗ ನಮ್ಮ ಫಸ್ಟು ಇಂದ್ರಿಯಗಳು ನಮ್ಮ ಅಧೀನದಕ್ಕೆ ಬರುತ್ತೋ ಆವಾಗ ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದಾಗಿ ನಮ್ಮ ಇಂದ್ರಿಯಗಳನ್ನು ನಾವು ಸರಿಯಾದಂತಹ ಮಾರ್ಗದಲ್ಲಿ ಪ್ರೇರಣೆಯನ್ನು ಮಾಡಬೇಕು, ಅದಕ್ಕೆ ತರಗತಿಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ. ನಂತರ ಅನರ್ಥಮರ್ಥ ಪಶ್ಯನ್ ಅರ್ಥಂ ಚೈವಾಪ್ಯ ಅನರ್ಥತಃ ಇಂದ್ರಿಯೈರಜಿತೈರ್ಬಾಲಃ ಸುದುಃಖಂ ಮನ್ಯತೆ ಸುಖಂ. ಯಾಕೆ ಸರಿಯಾದಂಥ ಜ್ಞಾನವನ್ನು ಪಡಿಬೇಕು ಅನ್ನೋದಕ್ಕೆ ಕಾರಣವನ್ನು ಕೊಡ್ತಾನೆ. ನಾವು ಸರಿಯಾದಂತಹ ತತ್ವಜ್ಞಾನವನ್ನು ಪಡೆದೆ ನಾವು ಕೆಲಸದಲ್ಲಿ ಮನುಷ್ಯ ಪ್ರವೃತ್ತಿ ಮಾಡ್ತಾನೆ ಅಂತಂದರೆ ಆವಾಗ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದೇ ಅವನಿಗೆ ಪರಿಜ್ಞಾನ ಇರಲ್ಲ. ಯಾವುದು ಅನರ್ಥಂ ಅರ್ಥತಃ, ಅನರ್ಥ ಇದು ಕೆಟ್ಟ ಕೆಲಸ ಅನ್ನೋದು ಅವನಿಗೆ ಪರಿಜ್ಞಾನ ಇಲ್ಲ ಅಂತ ಹೇಳಿದ್ರೆ, ಇದೇ ಒಳ್ಳೆಯ ಕೆಲಸ ಏನೋ ಅಂದ್ಕೊಂಡು ಅದೇ ಕೆಲಸದಲ್ಲಿ ಅವನು ಪ್ರವೃತ್ತನ ಆಗ್ಬಿಡ್ತಾನೆ. ಅಷ್ಟೇ ಅಲ್ಲ, ಅದರಿಂದ ಆಗ್ತಕ್ಕಂಥ ಏನಾದ್ರು ಕೆಡಕು ಬಂದರೆ ಇದೇ ಒಳ್ಳೆಯ ಫಲ ಏನೋ, ವಾಸ್ತವಿಕವಾಗಿ ಅವನು ಕೆಟ್ಟ ಕೆಲಸ ಮಾಡ್ತಾನೆ, ಅದರಿಂದ ಆಗ್ತಿರ್ತಕ್ಕಂಥದ್ದು ಕೆಟ್ಟದಾಗ್ತಿರತ್ತೆ. ಅವನು ಕೆಟ್ಟದು ಒಳ್ಳೆಯದರ ಪರಿಜ್ಞಾನವೇ ಇಲ್ಲ, ಅವನಿಗೆ ಅದರ ಪರಿಚಯವೇ ಇಲ್ಲ ಅಂತ ಹೇಳಿದ್ರೆ ಆವಾಗ ಎಲ್ಲವನ್ನೂ ಕೂಡ ವಿರುದ್ಧವಾಗಿ ತಿಳ್ಕೊಂಡು ಅವನು ಕೊನೆಗೆ ತಪ್ಪಾದಂತಹ ದಾರಿಯನ್ನು ಹಿಡಿದು ಅಧಃಪತನವನ್ನು ಹೊಂದುತ್ತಾನೆ ಹೊರತಾಗಿ ಅವನು ಉನ್ನತ ಸ್ಥಾನವನ್ನು ಅವನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಸುದುಃಖಂ ಮನ್ಯತೆ ಸುಖಂ,
ಕೊನೆಗೆ ಅವನು ಯಾವ ಫಲವನ್ನು ಪಡಿತಾನಲ್ಲ, ಓ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ನಾನು ಈಗೇನು ಪಡ್ತಿದ್ದೀನಲ್ಲ ಇದನ್ನೇ ಸುಖ ಅಂತಾರೇನೋ, ಅವನು ದುಃಖ ಪಡ್ತಿರ್ತಾನೆ. ಆದರೆ ಆ ದುಃಖವನ್ನು ಕೂಡ ಸುದುಃಖಂ, ಅತ್ಯಂತ ದುಃಖವನ್ನು ಪಡ್ತಿರ್ತಾನೆ. ಆದರೆ ಓ ಸುಖ ಅಂದರೆ ಇದೇನೋ ಅನ್ನೋಂಥ ಸ್ಥಿತಿಗೆ ಬಂದ್ಬಿಡುತ್ತೆ. ಅಲ್ಲ, ಈ ರೀತಿಯೂ ಆಗ್ಲಿಕ್ಕೆ ಸಾಧ್ಯನ? ದುಃಖನ ಯಾರು ಸುಖ ಅಂದ್ಕೊಂಡಾರು? ಅವೆಲ್ಲ ಆಗಲ್ಲಲ್ಲ ಅಂತಂದರೆ ನಾವು ನೋಡ್ತೀವಿ ಅನೇಕ ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ, ಅದರಿಂದಾಗಿ ದುಡ್ಡನ್ನು ಸಂಪಾದನೆ ಮಾಡ್ತಾರೆ, ಭಾರೀ ಶ್ರೀಮಂತಿಕೆ ಇರುತ್ತೆ. ಹೊರಗಿಂದ ನೋಡೋರ್ಗೇನು ಅವನು ಶ್ರೀಮಂತ ಇಷ್ಟೇ ನಾವು ನೋಡ್ತೀವಿ, ಆದರೆ ಅವನು ಸುಖವಾಗಿದ್ದಾನೆ ಇಷ್ಟನ್ನು ನಾವು ನೋಡ್ತೀವಿ. ನಂತರ ಅವನು ಸುಖವಾಗಿದ್ದಾನೆ ಅಂತನೂ ಹೊರಗಡೆ ಪ್ರಪಂಚಕ್ಕೆ, ಯಾಕೆಂದರೆ ಐಷಾರಾಮಿ ಜೀವನ ನಡೆಸ್ತಿರ್ತಾನೆ, ಎಲ್ಲವೂ ಸುಖ. ಆದರೆ ಅವನು ರಾತ್ರಿ ನಿದ್ದೆ ಸರಿಗೆ ಮಾಡ್ತೀಯಾನ? ನಮಗೆ ಗೊತ್ತಾ? ಅವ್ನು ನೆಮ್ಮದಿಯಾಗಿದ್ದಾನೆ ನಮಗೆ ಗೊತ್ತಾ? ಗೊತ್ತಿಲ್ಲ. ಯಾಕೆ? ಪರಬುದ್ಧಿ, ಅಪ್ರತ್ಯಕ್ಷ, ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ ಅನ್ನೋ ತಿಳಿಯೋ ಸಾಮರ್ಥ್ಯ ನಮಗಿಲ್ಲ. ಅದರಿಂದಾಗಿ ನಾವು ಹೊರಗಡೆ ಅವನೇನಿದ್ದಾನೆ ಅಷ್ಟೇ ನಮಗೆ ಗೊತ್ತೋ ಹೊರತಾಗಿ ಅವನು ನಿಜವಾಗ್ಲೂ ಆಂತರಿಕದಲ್ಲಿ ಸುಖವನ್ನು ಅನುಭವಿಸ್ತಿದ್ದಾನ ಅನ್ನೋದು ನಮಗೆ. ಎದುರುಗಡೆ ಎಲೆಯಲ್ಲಿ ಅನೇಕ ಭಕ್ಷ್ಯಗಳಿರ್ಬೋದು, ನೋಡು ಅವನ ಎಲೆಯಲ್ಲಿ ಎಷ್ಟು ಭಕ್ಷ್ಯ ಇದೆ, ನಮಗೊಂದು ತಿನ್ನಕ್ಕಿಲ್ಲ ನೋಡು ಅಂತ ನಾವು ಅಂತಿರ್ತೀವಿ. ಅವನಿಗೆ ದೇಹದಲ್ಲಿ ಶುಗರ್ ಇದ್ದು ಅಂತಂದರೆ ಅಷ್ಟು ಭಕ್ಷ್ಯ ಅವನು ಏನು ತಿಂತಾನೆ? ಏನೂ ತಿನ್ನಲ್ಲ, ಅಷ್ಟು ಬಿಟ್ಟು ಹೋಗ್ತಾನೆ ಅವನು. ನೋಡಕ್ಕೆ ಮಾತ್ರ ಅವನು ಸುಖವಾಗಿದ್ದಾನೆ ಅಂತ. ಅದರಿಂದಾಗಿ ಯಾವಾಗಲೂ ಕೂಡ ಯಾವುದು ಸರಿ ಏನಿದೆ ತತ್ವವನ್ನು ನಾವು ತಿಳ್ಕೋಬೇಕು. ತತ್ವವನ್ನು ತಿಳ್ಕೊಂಡು ನಾವು ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿಚಾರ ನಮಗೆ ಗೊತ್ತಿದ್ದು ನಾವು ಕೆಲಸವನ್ನು ಮಾಡಿದಾಗ ಆವಾಗ ನಮಗೇನು ಸಿಗ್ತಕ್ಕಂತಹ ಫಲ ಇದೆ ಅದು ಸುಖವೋ ದುಃಖವೋ ಅನ್ನೋ ಜ್ಞಾನ ಬಂದು ನಾವು ಅದರಲ್ಲಿ ಪ್ರವೃತ್ತಿ ಮಾಡ್ತೀವಿ. ನಮಗೆ ಸರಿಯಾದಂತಹ ಪರಿಜ್ಞಾನವನ್ನೇ ಇಟ್ಕೊಳ್ಳಿಲ್ಲ ಅಂತ ಹೇಳಿದರೆ ನಮಗೆ ಆವಾಗ ನಾವು ಸುಖವನ್ನು ಪಡಿತಿದ್ದೀವೋ ದುಃಖವನ್ನು ಪಡಿತಿದ್ದೀವೋ ಸರಿಯಾದ ಮಾರ್ಗದಲ್ಲಿದ್ದೀವೋ ಕೆಟ್ಟ ಮಾರ್ಗದಲ್ಲಿದ್ದೀವೋ ಏನೂ ಗೊತ್ತಾಗದೆ ನಾವು ಅಧಪ್ಪತನವನ್ನು ಹೊಂದಬೇಕಾದಂತಹ ಪರಿಸ್ಥಿತಿ ಅನ್ನೋದು ಬರುತ್ತೆ. ಈ ರೀತಿಯಾಗಿ ಅವನು ಹೇಳ್ತಾ ಮತ್ತೊಂದು ವಿಷಯವನ್ನು ಹೇಳ್ತಿದ್ದಾನೆ. ಏನು ಅಂತ ಹೇಳಿದ್ರೆ, ಅಕಾರ್ಯ ಕರಣಾದ್ಭೀತಃ ಕಾರ್ಯಾಣಾಂಚ ವಿವರ್ಜನಾತ್ ಅಕಾಲೇ ಮಂತ್ರಭೇದಾಚ್ಚ ಏನ ಮಾದ್ಯೇನ್ ನ ತತ್ಪಿಬೇತ್ ವಿದ್ಯಾಮದೋ ಧನಮದಸ್ತೃತೀಯೋಭಿಜಾನೋ ಮದಃ ಮದಾ ಏತೆ ಅವಲಿಪ್ತಾನಾಂ ಏತೆ ಏವ ಸತಾಂ ದಮಾಹ. ಯಾವಾಗಲೂ ಕೂಡ ಸಮಯ ಬರದೆ ನಾವು ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರ್ದು. ಅಂದರೆ ಆ ಸಮಯಕ್ಕೆ ಬೇಕಾದಂತಹ ಕೆಲಸಗಳನ್ನು ನಾವು ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಕಾರ್ಯ ಕರಣಾದ್ಭೀತ, ಒಂದು ಕೆಲಸವನ್ನು ಮಾಡಬೇಕಾದ್ರೆ ಒಂದು ವೇಳೆ ಈ ಕೆಲಸವನ್ನು ಮಾಡದೆ ಹೋದರೆ ಏನು ಆದೀತು ಎಂಬಂತಹ ಒಂದು ಆಲೋಚನೆಯನ್ನು ಮಾಡಬೇಕು. ಇದು ಹಿಂದಿನ ಶ್ಲೋಕದಲ್ಲೂ ಒಮ್ಮೆ ಬಂದಿತ್ತು. ಈ ರೀತಿಯಾದಂಥ ಆಲೋಚನೆಯನ್ನು ಅಕಾಲೇ ಮಂತ್ರಭೇದಾಚ್ಚ, ಅಂದರೆ ಆಗಿನ ಕಾಲದಲ್ಲಿ ಎಷ್ಟು ಮಂತ್ರಸಿದ್ಧಿ ಇರ್ತಿತ್ತು, ಇವತ್ತು ಅವನು ಒಳ್ಳೆ ವಿದ್ಯಾವಂತನಾಗಲಿ ಅಂತ ಹೇಳಿದ್ರೆ ಅವನಿಗೆ ಆ ವಿದ್ಯೆ ಅನ್ನೋದು ಪ್ರಾಪ್ತಿಸ್ತಿತ್ತು. ಅಲ್ಲಿ ಯಾವಾಗ ಪ್ರಾಪ್ತ ಕಾಲೇ ಅಂದರೆ ಕಾಲ ಪ್ರಾಪ್ತವಾದಾಗ ಆ ಮಂತ್ರವನ್ನು ಭೇದಿಸ್ತಿದ್ರೆ ಹೊರತಾಗಿ ಆ ಮಂತ್ರವನ್ನು ಹೇಳ್ತಿದ್ರೆ ಹೊರತಾಗಿ ಅಪ್ರಾಪ್ತ ಕಾಲ ಬರದೇ ಇದ್ದಾಗ ಆ ಮಂತ್ರದ ಪ್ರಯೋಗವನ್ನು ಮಾಡ್ತಿರಲಿಲ್ಲ. ಹೇಗೋ ಹಾಗೆ ನಾವು ಆ ಕಾಲಕ್ಕೆ ಅನುಗುಣವಾದಂತಹ ಕರ್ಮಗಳನ್ನು ನಾವು ಮಾಡ್ತಾ ಹೋಗಬೇಕು ಅಂತ ಈ ರೀತಿಯಾಗಿ ಹೇಳ್ತಾರೆ. ದೃಶ್ಯಂತೆ ಹಿ ಮಹಾತ್ಮಾನೋ ಬಧ್ಯಮಾನಾ ಸ್ವಕರ್ಮಭಿಃ ಇಂದ್ರಿಯಾಣಾಂ ಅನೀಶತ್ವಾದ್ ರಾಜಾನೋ ರಾಜ್ಯ ವಿಭ್ರಮೈಃ. ಅದರಿಂದಾಗಿ ಈ ರೀತಿಯಾದಂತಹ ಅನೇಕ ನಿಯಮಗಳನ್ನು ಹೇಳ್ತಾರೆ. ಅಷ್ಟು ನಿಯಮವನ್ನು ಹೇಳಿದ್ರೆ ಈ ಸಮಯವೇ ಸಾಕಾಗೋದಿಲ್ಲ, ಅಷ್ಟು ನಿಯಮಗಳನ್ನು ಹೇಳ್ತಾ ಹೋಗ್ತಾರೆ. ಹೇಳುವಾಗ ಕೊನೆಗೆ ಈ ಮಾತನ್ನು ಹೇಳ್ತಾರೆ, ಉತ್ತಮ ಜನರು ಈ ರೀತಿಯಾದಂತಹ ಅನೇಕ ನಿಯಮಗಳಿಂದ ದೃಶ್ಯಂತೆ ಹಿ ಮಹಾತ್ಮಾನಃ ಬಧ್ಯಮಾನ ಸ್ವಕರ್ಮಭಿಃ, ಈ ರೀತಿಯಾಗಿ ತಮ್ಮ ಕರ್ಮಗಳಿಂದಾಗಿ ತಾವೇ ಒಂದು ಚೌಕಟ್ಟನ್ನು ಹಾಕ್ಕೊಂಡು ತಾವೇ ತಮ್ಮ ಜೀವನಕ್ಕೆ ನಿಯಮಗಳನ್ನು ಹಾಕಿಕೊಂಡು ತಾವು ಒಂದು ಶ್ರೇಯಸ್ಸನ್ನು ಪಡಿತಿರ್ತಾರೆ. ಅದರಿಂದಾಗಿ ಈ ರೀತಿಯಾಗಿ ನಾವು ನಮ್ಮ ಜೀವನವನ್ನು ನಡೆಸಬೇಕು. ಆದ್ದರಿಂದಾಗಿ ಇಂತಹ ಅನೇಕ ಸದ್ಗುಣಗಳನ್ನು ಹೊಂದಿರತಕ್ಕಂಥವ್ರು ಯಾರು ಅಂತ ಹೇಳಿದರೆ ಅದು ಪಾಂಡವರು. ಆದ್ದರಿಂದಾಗಿ ಪಾಂಡವರಲ್ಲಿ ನೀನು ರಾಜ್ಯವನ್ನು ಕೊಟ್ಟಿ ಅಂತಾದರೆ ಆವಾಗ ಕುರುವಂಶಕ್ಕೆ ಕುರುಕುಲಕ್ಕೆ ಅದು ಒಳ್ಳೆಯದನ್ನು ಉಂಟು ಆಗತ್ತೆ, ಯಾರಿಗೂ ಕೂಡ ನಷ್ಟವಾಗಲ್ಲ.
ಎಲ್ಲರೂ ಕೂಡ ಸೌಖ್ಯದಿಂದಿರ್ತಾರೆ ಅಂತ ವಿದುರ ತಿಳಿಸ್ತಾ ಇದ್ದಾನೆ. ಈ ರೀತಿಯಾಗಿ ಹೇಳಿ ಇತಿ ಶ್ರೀಮನ್ ಮಹಾಭಾರತೆ ಉದ್ಯೋಗ ಪರ್ವಣಿ ಪ್ರಜಾಗರ ಪರ್ವಣಿ ಚತುಸ್ತ್ರಿಂಶೋಧ್ಯಾಯ, ಇಲ್ಲಿಗೆ 34ನೇ ಅಧ್ಯಾಯ ಅನ್ನೋದು ಮುಗಿಯತ್ತೆ. ನಂತರ ಪುನಃ ಆ ಧೃತರಾಷ್ಟ್ರ ಕೇಳ್ತಿಯಾನೆ. ಧೃತರಾಷ್ಟ್ರ ಉವಾಚ ಬ್ರೂಹಿ ಭೂಯೋ ಮಹಾಬುದ್ಧೇ ಧರ್ಮಾರ್ಥ ಸಂಹಿತಂ ವಚಃ ಶೃಣ್ವತೋ ನಾಸ್ತಿ ಮೇ ತೃಪ್ತಿಂ ವಿಚಿತ್ರಾಣೀಹ ಭಾಷಸೆ. ಇಷ್ಟು ಹೇಳಿದ ಮೇಲೂ ಧೃತರಾಷ್ಟ್ರ ಇನ್ನೊಂದು ಮಾತು ಹೇಳ್ತಾನೆ. ನೀ ಇಷ್ಟೆಲ್ಲ ನಿಯಮ ಹೇಳ್ತಿದ್ದಿ, ಒಂದಾದ್ಮೇಲೆ ಒಂದು ನೀನು ವಿಚಿತ್ರವಾಗಿರ್ತಕ್ಕಂತಹ ಒಂದು ಅತ್ಯಂತ ಅದ್ಭುತವಾದಂತಹ ಮಾತುಗಳನ್ನು ಹೇಳ್ತಿದ್ದಿ. ಯಾಕೆ ಹೇಳ್ತಿದ್ದಿ? ನೀನು ಅನೇಕ ವಿಷಯಗಳನ್ನೇ ನೀನು ತಿಳಿದಿದ್ದಿ, ಮಹಾಬುದ್ಧೆ, ನೀನು ಅಪಾರ ಜ್ಞಾನಿ ಆಗಿದ್ದೆ, ಅದರಿಂದಾಗಿ ಅನೇಕ ವಿಷಯಗಳನ್ನು ನೀನು ಹೇಳ್ತಿದ್ದಿ. ಆದರೆ ನನಗೆ ತೃಪ್ತಿನೇ ಬರ್ತಿಲ್ಲ. ನಾಸ್ತಿ ಮೇ ತೃಪ್ತಿಂ, ನಾನು ತೃಪ್ತಿನೇ ಆಗ್ತಿಲ್ಲ, ಇನ್ನೂ ಒಂದಿಷ್ಟು ವಿಷಯಗಳನ್ನು ಹೇಳು ಅಂತ ಹೇಳಿದಾಗ, ಸರ್ವತೀರ್ಥೇಷು ವಾಸ್ನಾನಂ ಸರ್ವಭೂತೇಷು ಚಾರ್ಜವಂ ಉಭೇ ತ್ವೇತೆ ಸಮೇ ಸ್ಯಾತಾಂ ಆರ್ಜವಂ ವಾ ವಿಶಿಷ್ಯತೆ ಅಂತ ಪುನಃ ಮತ್ತೆ ಅವನು ಉಪದೇಶವನ್ನು ಮಾಡ್ತಾರೆ. ಈ ಒಂದು ಅಧ್ಯಾಯದಲ್ಲಿ ಒಂದು ಕಥೆಯನ್ನು ಕೂಡ ಹೇಳ್ತಾನೆ ಧೃತರಾಷ್ಟ್ರನಿಗೆ. ವಿರೋಚನ ಮತ್ತು ಸುಧನ್ವರ ಸಂವಾದ ರೂಪವಾದಂಥ ಒಂದು ಕಥೆಯನ್ನು ಹೇಳುವ ಮೂಲಕ ನಾವು ದರ್ಪವನ್ನು ಪಡಬಾರದು, ಯಾವತ್ತೂ ಕೂಡ ನಾವೇ ಶ್ರೇಷ್ಠರು ಎಂಬಂತಹ ದರ್ಪವನ್ನು ಇತ್ಯಾದಿಗಳನ್ನು ಪಡಬಾರದು ಎಂಬಂತಹ ಒಂದು ಕಥೆಯನ್ನು ಕೂಡ, ಧರ್ಮದಿಂದಿದ್ದರೆ ಏನು ಫಲ ಸಿಗತ್ತೆ, ಎಂಥವರು ಕೂಡ ನಮಗೆ ಮರ್ಯಾದೆ ಕೊಡ್ತಾರೆ ಅನ್ನೋ ಒಂದು ನೀತಿಯನ್ನು ಕೂಡ ವಿದುರರು ಈ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಹೇಳಬೇಕಾರೆ ಸರ್ವತೀರ್ಥೇಷು ವಾಸ್ನಾನಂ ಸರ್ವಭೂತೇಷು ಚಾರ್ಜವಂ ಉಭೇ ತ್ವೇತೆ ಸಮೇ ಸ್ಯಾತಾಂ ಆರ್ಜವಂ ವಾ ವಿಶಿಷ್ಯತೆ ಅಂತ ಹೇಳ್ತಾ ಮತ್ತೆ ಆ ಒಂದಿಷ್ಟು ಗುಣಗಳನ್ನು ಹೇಳ್ತಾರೆ. ಏನು, ಎರಡನ್ನು ನೀವು ತುಲನೆ ಮಾಡಿದ್ರೆ ಯಾವುದು ಜಾಸ್ತಿ ಆದೀತು ಅಂತ ಒಂದು ತುಲನೆಗೆ ಎರಡು ವಿಷಯಗಳನ್ನು ಹೇಳ್ತಾರೆ. ಸರ್ವತೀರ್ಥೇಷು ವಾಸ್ನಾನಂ, ಎಲ್ಲ ತೀರ್ಥಕ್ಷೇತ್ರಗಳಿಗೂ ಹೋಗೋದು, ಅಲ್ಲಿ ಆ ತೀರ್ಥ ನದಿ ತೀರ್ಥಗಳೇನಿರುತ್ತೆ ಅಲ್ಲೆಲ್ಲ ಸ್ನಾನ ಮಾಡೋದು ಒಂದು ಕಡೆ. ಸರ್ವಭೂತೇಷು ಚಾರ್ಜವಂ ಅಂದರೆ ಪ್ರಾಣಿ ಪಕ್ಷಿ ಮನುಷ್ಯರು ಏನೇನಿದ್ದಾರೆ ಅದರಲ್ಲಿರ್ತಕ್ಕಂತಹ ಅದರ ಮೇಲೆ ದಯೆ, ಭೂತ ದಯೆ ಆಗಿರ್ಬೋದು. ಇವನ್ನ ನೀವು ತಕಡಿಗೆ ಹಾಕಿದ್ರೆ ಯಾವುದು ಸಮ ಅಂತಂದರೆ ನಾವೇನಂತೀವಿ, ಪುಣ್ಯಕ್ಷೇತ್ರಗಳಿಗೆ ಹೋಗ್ಬಂದು ಅಲ್ಲೆಲ್ಲ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೆ, ಅದ್ರ ಮುಂದೆ ಏನು ಭೂತ ದಯೆ ಮಾಡಿದ್ರೆ ಏನು ಪುಣ್ಯ ಬರುತ್ತೆ ಅಂತ ಹೇಳಿದ್ರೆ ಹಂಗಲ್ಲ, ಇವೆರಡೂ ಸಮ ಅಂತಾದರೂ ಹೇಳ್ಬೋದು. ಅಥವಾ ಸ್ಯಾತಾಂ ಆರ್ಜವಂ ವಾ ವಿಶಿಷ್ಯತೆ, ನೀವು ಭೂತದಯೆ ಮಾಡ್ತಿರಲ್ಲ ಅದಿನ್ನೂ ಈ ಪುಣ್ಯಕ್ಕಿಂತ, ತೀರ್ಥಕ್ಷೇತ್ರ ಮಾಡಿದ ಬಂದಂತಹ ಪುಣ್ಯಕ್ಕಿಂತ ಅದು ಇನ್ನೂ ಜಾಸ್ತಿ ಆದೀತು ಅಂತ ಹೇಳ್ತಾರೆ. ಅಂದರೆ ನಾವು ಧರ್ಮಿಷ್ಠರಾಗಿರ್ತೀವಿ ಅಂತಂದರೆ ಬರೀ ಪುಣ್ಯಕ್ಷೇತ್ರಕ್ಕೆ ಹೋಗಿ ಸುತ್ಕೊಂಡ್ಬಂದು ನಾನು ಜಪ ಮಾಡ್ತಾ ಕೊಡ್ತೀನಿ ಈ ದಿವಸ ಅನ್ನೋದಷ್ಟೇ ಅಲ್ಲ, ಹೊರತಾಗಿ ಭೂತದೆಯನ್ನು ಕೂಡ ನಾವು ಮಾಡಬೇಕು ಅನ್ನೋದನ್ನು ಈ ಮೂಲಕ ತಿಳಿಸ್ತಾ ಇದ್ದಾರೆ. ಇಹ ಕೀರ್ತಿಂ ಪರಾಂ ಪ್ರಾಪ್ಯ ಪ್ರೇತ್ಯ ಸ್ವರ್ಗಂ ಅವಾಪ್ಸ್ಯಸಿ ಯಾವತ್ ಕೀರ್ತಿರ್ ಮನುಷ್ಯಸ್ಯ ಪುಣ್ಯಾಲೋಕೆ ಪ್ರಗೀಯತೆ. ಯಾಕೆ ಭೂತದೆಯನ್ನು ಮಾಡಬೇಕು ಅಂತಂದರೆ, ಇಹ ಕೀರ್ತಿಂ ಪರಾಂ ಪ್ರಾಪ್ಯ, ನೀನು ಒಬ್ರಿಗೆ ಉಪಕಾರ ಮಾಡೋದು ಇತ್ಯಾದಿಗಳನ್ನು ಮಾಡಿದ್ರೆ ಏನು ಬರುತ್ತೆ, ಒಳ್ಳೆ ಕೀರ್ತಿ ಬರುತ್ತೆ. ಅಷ್ಟೇ ಅಲ್ಲ, ನಿನಗೆ ಈ ಲೋಕದಲ್ಲೂ ಒಳ್ಳೆ ಗೌರವ ಮಾನ ಸಮ್ಮಾನ ಎಲ್ಲವೂ ಕೂಡ ಆಗುತ್ತೆ. ಆದ್ದರಿಂದ ನೀನು ಈ ಲೋಕದಲ್ಲಿ ನೀನು ಆರಾಮಾಗಿರ್ತೀಯ. ಇದರ ಪುಣ್ಯ ಎಷ್ಟಿದೆ, ಅದರಿಂದಾಗಿ ಪರಲೋಕದಲ್ಲೂ ನಿನಗೆ ಏನು ಒಳ್ಳೆ ಲೋಕದಲ್ಲಿ ನೀನಿರ್ತೀಯ. ಅಷ್ಟೇ ಅಲ್ಲ, ಯಾವತ್ ಕೀರ್ತಿರ್ ಮನುಷ್ಯಸ್ಯ, ನೀನಿದ್ದಷ್ಟೇ ಕಾಲನಾ ಅಲ್ಲ, ನಿನ್ನ ಒಂದು ಉಪಕಾರ ಸ್ಮರಣೆಯನ್ನು ಅಥವಾ ನಿನ್ನ ಕೀರ್ತಿ ಎಲ್ಲಿಯವರೆಗೆ ಈ ಭೂಮಿಯಲ್ಲಿರುತ್ತೋ ಅಲ್ಲಿವರೆಗೆ ನೀನು ಪುಣ್ಯಲೋಕದಲ್ಲಿ ವಾಸವಾಗಿರ್ತೀಯ. ಆದ್ದರಿಂದಾಗಿ ನೀನು ಉಪಕಾರವನ್ನು ಮಾಡಬೇಕು, ಭೂತದಯೆಯನ್ನು ಮಾಡಬೇಕು ಅನ್ನೋ ಒಂದು ತಾವತ್ಸ ಪುರುಷವ್ಯಾಘ್ರ ಸ್ವರ್ಗಲೋಕೆ ಮಹೀಯತೆ. ಆದ್ದರಿಂದಾಗಿ ಅಲ್ಲಿಯವರೆಗೆ ನೀನು ಪುಣ್ಯಲೋಕದಲ್ಲಿರ್ತೀಯ ಅಂತಂದರೆ ಅದು ಇನ್ನು ಶ್ರೇಷ್ಠವಾದದ್ದು. ಆದ್ದರಿಂದಾಗಿ ನೀನು ಎಲ್ಲರಲ್ಲಿಯೂ ಕೂಡ ನೀನು ದಯೆಯನ್ನು ನೀನು ಮಾಡಬೇಕು ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಹೇಳಿ ನಂತರ ವಿರೋಚನೋಥ ದೈತೇಯಸ್ತದಾ ತತ್ರ ಜಗಾಮಃ ಪ್ರಾಪ್ತುಮಿಚ್ಛನ್ ತತ್ರ ತತ್ರ ದೈತ್ಯೇಂದ್ರಂ ಪ್ರಾಹಕೇಶಿನಿ. ಅಲ್ಲಿ ಒಂದು ಕಥೆಯನ್ನು ಹೇಳುವ ಮೂಲಕ ನಿಂಗೊಂದು ನೀತಿಯನ್ನು ಹೇಳ್ತೀನಿ. ಏನಿದು ಕತೆ ಅಂತ ಹೇಳಿದ್ರೆ, ಕೇಶಿನಿ ಎಂಬಂತಹ ಒಬ್ಬ ಹುಡುಗಿ ಮದುವೆ ಅನ್ನೋದು ಏರ್ಪಾಟಾಗಿರುತ್ತೆ.
ಅವಳು ಸ್ವಯಂವರದ ಒಂದು ಸಂದರ್ಭ, ಭಾರಿ ಧರ್ಮಿಷ್ಠಳಾಗಿರ್ತಾಳೆ. ಅದರಿಂದಾಗಿ ಅವಳ ಸ್ವಯಂವರ ಅನ್ನೋದು ನಡೆದಿರುತ್ತೆ. ಈ ಸ್ವಯಂವರ, ಈ ಒಳ್ಳೆ ಯುವತಿ ಸೌಂದರ್ಯವೂ ಇರುತ್ತೆ. ಅದರಿಂದಾಗಿ ವಿರೋಚನ ಅಂದರೆ ಪ್ರಹ್ಲಾದನ ಮಗ, ಅವನು ಆ ಕನ್ಯೆಯನ್ನು ಮದುವೆ ಆಗಬೇಕು ಅಂತ ಅಲ್ಲಿ ಬರ್ತಾನೆ. ಅವನಿಗೂ ಕೂಡ ಆ ಯುವತಿ ಮೇಲೆ ಅಪೇಕ್ಷೆ ಇರುತ್ತೆ. ಅದರಿಂದಾಗಿ ಬರ್ತಾನೆ ಮದುವೆ ಆಗಬೇಕು ಅಂತ ಹೇಳಿ. ಬಂದು ತಾನು ಮದುವೆ ಆಗಬೇಕು ಅಂತ ಕೇಳಿದಾಗ ಕೇಶಿನಿ ಹೇಳ್ತಾಳೆ, ಕಿಂ ಬ್ರಾಹ್ಮಣಾ ಸ್ವಿತ್ ಕ್ಷೇತ್ರ್ಯಾಂಸೋ ದಿತಿಜಾ ಸ್ವಿತ್ ವಿರೋಚನ ಅಥಕೇನ ಸ್ಮ ಪರ್ಯಂಕಂ ಸುಧನ್ವಾ ನಾಧಿರೋಹತಿ. ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಬ್ರಾಹ್ಮಣ ಮತ್ತು ಕ್ಷತ್ರಿಯ ಇಬ್ಬರಿದ್ದಾರೆ. ಈ ಇಬ್ಬರಲ್ಲಿ ಸಮಾನಂ ಒಂದೇ ಆಸನದಲ್ಲಿ ಕೂಡ್ತಾರಾ? ಈ ಪ್ರಶ್ನೆಯನ್ನು ಯಾಕೆ ಮಾಡ್ತಾಳೆ ಅಂತ ಹೇಳಿದ್ರೆ, ಅವಳು ಕನ್ಯೆ ಬ್ರಾಹ್ಮಣ ಆಗಿರ್ತಾಳೆ, ಇವನು ಕ್ಷತ್ರಿಯ ಅಲ್ವಾ. ಆದ್ದರಿಂದಾಗಿ ಈ ಪ್ರಶ್ನೆಯನ್ನು ಮಾಡ್ತಾಳೆ. ಪ್ರಶ್ನೆಯನ್ನು ಮಾಡಿ ಇದಕ್ಕೆ ನೀನು ಉತ್ತರವನ್ನು ಕೊಟ್ಟಿ ಅಂತ ಆದರೆ ಆವಾಗ ನಾನು ಮದುವೆಯನ್ನು ಆಗ್ಲಿಕ್ಕೆ ಸಾಧ್ಯ. ಸರಿ, ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ರೆ ಕೂಡ್ತಾರೋ ಇಲ್ಲೋ ಅನ್ನೋದು ಬೇಕಲ್ಲ. ಅಂತಂದರೆ ಅವನು ಎಂತಹ ಉತ್ತರವನ್ನು ಕೊಡ್ತಾನೆ ಅಂತ ಹೇಳಿದ್ರೆ, ವಾಸ್ತವಿಕವಾಗಿ ಅವ್ರು ಯಾರು? ಪ್ರಹ್ಲಾದರಾಜನ ಮಗ. ಅದರಿಂದಾಗಿ ಕ್ಷತ್ರಿಯ, ಒಳ್ಳೆಯ ರಾಜ್ಯ ಇದೆ, ಸಂಪತ್ತಿದೆ. ಆ ಸಂಪತ್ತಿನ ಮದದಿಂದಾಗಿ ಹೇಳ್ತಾನೆ,